ಇನ್ನು ಇದೇ ವಿಚಾರವಾಗಿ ಇದೇ ಕಮಲ್ ಹಾಸನ್ ವಿರುದ್ಧ ಮದ್ದೂರಿನಲ್ಲೂ ಪ್ರೊಟೆಸ್ಟ್ ನಡೀತಾ ಇದೆ. ಕಮಲ್ ಹಾಸನ್ ಪ್ರತಿಕೃತಿಯನ್ನ ದಹಿಸಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಬಿ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಕಿಡಿಕಾರ್ತಾ ಇದ್ದಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಕಾನೂನು ಕ್ರಮ ತಗೊಳ್ತಾರೆ? ಇದರಲ್ಲಿ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಸಿನಿಮಾ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ಮಾಡೋಣ ನಾವು. ಕಾನೂನು ಕ್ರಮ ಸರ್ಕಾರ ಹೇಗೆ ತಗೊಳುತ್ತೆ? ಮತ್ತು ಇನ್ನೊಂದೇನು ನಮಗೆ ಭಾರಿ ಮುಜುಗಾರ ಒಂದು ಕಡೆ ಮತ್ತು ಕೋಪ ತರಿಸ್ತಾ ಇರೋದು ಅಂದರೆ ನಮ್ಮೂರಿಗೆ ಬಂದು ನಮ್ಮೂರ ಬಗ್ಗೆ ಮಾತಾಡೋದ್ರಲ್ಲ ಅಂತ. ನಮ್ಮೂರಿನ ನೆಲದಲ್ಲೇ ನಿಂತ್ಕೊಂಡಿರೋದು ಕೆಲವರು ಕನ್ನಡಪರ ಸಂಘಟನೆಗಳು ಇನ್ನೇನು ಹೋಗಿ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಅಂದರೆ ಕೇಳಬೇಕು, ಯಾಕ್ರಿ ಹಿಂಗಂದ್ರಿ ಅಂತ. ಅಷ್ಟೊತ್ತಿಗೆ ಅವರು ಇರಲಿಲ್ಲ ಅಲ್ಲಿ. ಅದೃಷ್ಟ ಚೆನ್ನಾಗಿತ್ತು ಅವತ್ತು. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಬಾರ್ದು ಅಂತ. ಸಿನಿಮಾ ರಿಲೀಸ್ ಆದರೂ ಹೋಗಬಾರ್ದು ಅನ್ನುವಂತಹ ನಿರ್ಧಾರವನ್ನು ನಾವು ತಗೋಬೇಕು ಅನ್ನುವಂತಹ ಒಂದು ಪ್ರತಿಭಟನೆಯೂ ಕೂಡ ನಡಿಬೇಕಾ ಅಂತ. ರಿಲೀಸ್ ಮಾಡ್ಕೊಳ್ಳಿ ಬಿಡಲಿ, ನಾವು ಹೋಗೋದೇ ಬೇಡ. ಥಿಯೇಟರ್ ಖಾಲಿ ಹೊಡೆದ್ರೆ ಏನು ಮಾಡ್ತಾರೆ? ಹಿಂಗೆ ಬುದ್ಧಿ ಕಲಿಸ್ಬೇಕು ಅವರಿಗೆ. ಅದನ್ನೇ ಹೇಳಿದ್ದು, ಕಮಲ್ ಹಾಸನಿಗೆ ಇದರ ಯಾವ ಬಿಸಿನೂ ತಾಗಲ್ಲ. ಯಾಕಂದರೆ ಅವ್ರು ದುಡ್ಡು ಹಾಕಿಲ್ಲ, ಜಸ್ಟ್ ಆ್ಯಕ್ಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಜಸ್ಟ್ ಅನ್ನಲ್ಲ, ಆ್ಯಕ್ಟಿಂಗ್ ಬಗ್ಗೆ ಅಷ್ಟು ಆ ಥರ ಮಾತಾಡಲ್ಲ. ಅಂದರೆ ಎಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವರ ಸಂಭಾವನೆಯನ್ನು ಮಾತಾಡಿದ್ದಾರೆ ಅಥವಾ ಕೇಳ್ಕೊಂಡು ಹೋಗಿದ್ದಾರೆ. ಅವ್ರಿಗೇನಾಗಬೇಕು? ದುಡ್ಡು ಹಾಕಿರೋನಿಗೆ ತಲೆನೋವು, ಪ್ರೊಡ್ಯೂಸರಿಗಲ್ವ ತಲೆನೋವು, ಡಿಸ್ಟ್ರಿಬ್ಯೂಟರಿಗಲ್ವ ತಲೆನೋವು, ಇವರಿಗೇನಾಗಬೇಕು? ಅಥವಾ ಕಂಟೆಂಟ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸಾ? ನೋಡೇ ನೋಡ್ತಾರೆ, ಬೆಳೆಸ್ತಾರೆ ಅಂತ.